ನಿಮ್ಮೆಲ್ಲರ ಆಶೀರ್ವಾದ ಇದ್ದಾಗ ನನ್ನ ಪುಣ್ಯಂಗೇನೂ ಆಗಲ್ಲ ಅಮ್ಮ. ಎಷ್ಟೇ ಕಷ್ಟ ಬಂದ್ರು ನಗ್ತಾ ಅದನ್ನ ಎದುರಿಸ್ತಾಳೆ. ನಮ್ಮ ಪ್ರೀತಿಗಿಂತ ನಿನ್ನ ಪ್ರೀತಿ ಇವಳಿಗೆ ತುಂಬಾ ಮುಖ್ಯ. ನಿನ್ನ ಪ್ರೀತಿ ಎಷ್ಟು ಶುದ್ಧ ಅನ್ನೋದು ನೀನು ತಂದಿರೋ ಔಷಧಿ ಮತ್ತೆ ನಿನ್ನ ಕಣ್ಣೀರ್ ಹೇಳ್ತಾ ಇದೆ. ಪುಣ್ಯನಿಗೆ ನಿನ್ನ ಪ್ರೀತಿ ಜೊತೆಯಾಗಿದೆ ಅಂತ ನಂಬಿಕೆಯಿಂದ ಹೋಗ್ತಾ ಇದ್ದೀನಿ. ಅವಳನ್ನ ಹುಷಾರಾಗಿ ನೋಡ್ಕೋ. ಇಷ್ಟು ದಿನ ಬರೀ ಕಷ್ಟನೇ ನೋಡಿರೋ ಪಾದಗಳಿವು. ಇನ್ಮೇಲೆ ಯಾವ ಕಷ್ಟನೂ ಇಲ್ಲದೆ ನಿನ್ ಜೀವನ ಪೂರ್ತಿ ನೀನ್ ನಡೆಯೋ ದಾರಿಗೆ ಹೂವಾಗಿರ್ತೀನಿ ಪುಣ್ಯ. ಅನಿರುದ್ಧ್, ನಿನ್ಗೇನು ಹುಚ್ಚಿಡ್ದಿದ್ಯಾ? ಯಾಕೆ ನನ್ನ ಕಾಲ್ ಹಿಡ್ಕೊಂಡಿದ್ಯಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ಗಾಯ ಎಲ್ಲ ಏನಾಯ್ತು ಅಂತನಾ? ನೀನ್ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀಯ, ಎಲ್ಲರ ನೋವಿಗೂ ಸ್ಪಂದಿಸ್ತೀಯ. ಆದ್ರೆ ನೀನ್ ನೋವಿನ ಬಗ್ಗೆನೂ ಯೋಚನೆ ಮಾಡೋರಿದ್ದಾರೆ ಅನ್ನೋದು ಮಾತ್ರ ನಿಂಗೆ ಗೊತ್ತಿಲ್ಲ. ಅರ್ಥ ಆಗ್ತಿಲ್ಲ ಅನಿರುದ್ಧ್. ನೀನ್ ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ ಪುಣ್ಯ. ನಿಜವಾಗ್ಲೂ ನಾನು ಅದೃಷ್ಟವಂತನೇ ಆಗಿದ್ದಿದ್ರೆ ಹುಟ್ಟಿದ ಹಾಗೆ ಅಮ್ಮನ್ ಕಳ್ಕೊತಿರ್ಲಿಲ್ಲ. ಇಷ್ಟು ವರ್ಷಗಳಾದ್ಮೇಲೆ ನನಗೆ ಕಾಣಿಸಿದ ನಮ್ಮಪ್ಪ ನನ್ನಿಂದ ದೂರ ಆಗ್ತಿರ್ಲಿಲ್ಲ. ದೂರ ಆಗಿಲ್ಲ ಪುಣ್ಯ, ಅವ್ರು ಖಂಡಿತವಾಗ್ಲೂ ನಿನಗೆ ಸಿಗ್ತಾರೆ. ಅವ್ರನ್ನ ಹುಡುಕೋ ದಾರಿ ಆ ದೇವರೇ ನಮಗೆ ತೋರಿಸ್ತಾರೆ. ಆ ದಾರಿಯಲ್ಲಿ ನಮಗೆ ಎಷ್ಟೇ ಕಷ್ಟ ಬಂದ್ರೂ ಅಮ್ಮನವ್ರಿಗೆ ಸಂಬಂಧಪಟ್ಟಿರೋ ಆಭರಣನ ನಾಗಮಂಡಲದಲ್ಲಿ ಪ್ರತಿಯೊಂದು ಕಡೆನೂ ಹುಡುಕಿ, ಭೂಮಿ ಒಳಗಿದ್ರು ಸಮುದ್ರದ ಆಳದಲ್ಲಿದ್ರು ಹುಡುಕ್ತಂದು ನಿನ್ನ ಕೈಯಾರೆ ಅಮ್ಮನವ್ರಿಗೆ ಅಲಂಕಾರ ಮಾಡಿಸಿ ಅಮ್ಮನವರ ಆಶೀರ್ವಾದನ ಪಡ್ಕೊಂಡು ನಿನ್ನ ತಂದೆನ ನಿನ್ನ ಹತ್ರ ಸೇರಿಸೋ ಜವಾಬ್ದಾರಿ ನಂದು. ಸರಿನಾ ಅನಿರುದ್ಧ್? ಮಾತುಗಳು ನಿಜಾನೇ ಆಗಿದ್ರೆ ನಿಜವಾಗ್ಲೂ ಆ ಕ್ಷಣನ ನನ್ನ ಜೀವನದಲ್ಲೇ ನಾನು ಖಂಡಿತ ಮರೆಯೋದೇ ಇಲ್ಲ ಅನಿರುದ್ಧ್. ನಿನ್ ತಂದೆ ಲಾಲಿ ಹಾಡ್ನ ಕೇಳಿ ಮಲ್ಗೋ ದಿನ ಸದ್ಯದಲ್ಲೇ ಬರುತ್ತೆ ಪುಣ್ಯ. ಇವಾಗ ತುಂಬಾ ಲೇಟ್ ಆಯ್ತು.
ಏಯ್ ಎದಳು. ಏನೋ ನಡೆದಿದ್ದೆಲ್ಲ ಮರ್ತೋಗಿ ಏನು ಆಗಿಲ್ಲ ಅನ್ನೋ ತರ ಆರಾಮ ಕುತ್ಕೊಂಡಿದ್ಯಾ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನನ್ನ ಶತ್ರುಗಳು ಯಾವತ್ತೂ ಆರಾಮಾಗಿರೋದು ನಂಗೆ ಇಷ್ಟ ಇಲ್ಲ. ಆದ್ರೆ ನಾನು ಯಾರು ಅಂತ ಗೊತ್ತಿಲ್ಲದೆ ನಿಂಗೆ ಹಿಂಸೆ ಕೊಟ್ರೆ ಮಜಾ ಎಲ್ಲಿರುತ್ತೋ? ನಾನು ಯಾರು ಅಂತ ಇವನು ಗೊತ್ತಾಗ್ಬೇಕು. ಇವನಿಗೆ ನೆನಪು ಬರೋ ಹಾಗೆ ಇವನ್ನ ಚೆನ್ನಾಗಿ ಹೊಡೆದು ಬಿಸಾಕಿ ಹೊಡಿರಿ. ಅಮ್ಮ ಉರಿ ಉರಿತಾ ಇದೆ. ಅಮ್ಮ ಅಮ್ಮ ಉರಿತಾ ಇದೆ. ಅಮ್ಮ ಉರಿತಾ ಇದೆ. ಅಮ್ಮ ಉರಿತಾ ಇದೆ. ಅಮ್ಮ 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 ಪುಣ್ಯ ಪುಣ್ಯ. ನೋಡಪ್ಪ, ಹುಡುಗಿಗೆ ಮಂಗಳ ಸ್ನಾನ ಮಾಡ್ಸೋವಾಗ ನೀನ್ ಹೀಗ್ ಬರಬಾರ್ದು. ಅಯ್ಯೋ ಭಾವ, ನೀನ್ ಬರಬಾರ್ದು ಅಂತ ಹೇಳಿದ್ವಲ್ಲ. ಅವಳ ಕಣ್ಣಿಗೆ ನೀರ್ ಹೋಗಿದೆ ಅಷ್ಟೇ. ಅಷ್ಟಕ್ಕೆ ನೀನ್ ಇಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ನೀನ್ ಹೋಗು, ನಾವೆಲ್ಲರೂ ಇಲ್ಲಿ ಇದೀವಲ್ಲ, ನಾವು ನೋಡ್ಕೋತೀವಿ. ನಾವಿದೀವಿ ಅಂತ ಹೇಳ್ತಿದ್ದೀನಲ್ಲ, ನೀನ್ ಹೋಗು. ಅತ್ತೆ, ನೀರ್ ಹಾಕೋದನ್ನ ನಿಲ್ಸಿ. ಮೊದ್ಲು ಕಣ್ಣಿಗೆ ಶಾಖ ಕೊಡೋಣ. ಏನೇ ಕಣ್ಣು ಉರಿತಾ ಇದ್ಯಾ? ನಿನ್ನಷ್ಟಕ್ ನೀನ್ ಬಂದು ನನ್ನ ಭಾವನ್ನ ಬುಟ್ಟಿಗೆ ಹಾಕೊಂಡ್ರೆ ನನಗೆಷ್ಟು ಉರಿಬೇಕೆ? ನಾನಿರ್ಬೇಕಾಗಿರೋ ಜಾಗದಲ್ಲಿ ನೀನಿದ್ಯಾ, ಆದ್ರೆ ಹಸೆ ಮಣೆ ಮೇಲೆ ಕೂತ್ಕೊಳ್ಳೋದು ನಾನೇ. ಕಡಿಮೆ ಆಗುತ್ತೆ ಪುಣ್ಯ, ಕಡಿಮೆ ಆಗುತ್ತೆ, ಏನೂ ಆಗಿಲ್ಲ. ನಿನಗೊಂದು ವಿಷಯ ಗೊತ್ತೋ ಇಲ್ವೋ? ಇಷ್ಟೊತ್ತಿಗೆ ನಿಮ್ಮಪ್ಪಂಗೆ ನಮ್ಮಮ್ಮ ಚಿತ್ರ ಹಿಂಸೆ ಕೊಡ್ತಿರ್ತಾರೆ. ಪರ್ಣಿಕಾ, ಬೇಡ, ನಮ್ಮಪ್ಪಂಗೇನು ಮಾಡಬೇಡ. ನಿನ್ನ ಕೈ ಮುಗಿತೀನಿ, ಬೇಡ ಪರ್ಣಿಕಾ. ಸತ್ಕಿತ್ತೋಗ್ಬಿಟ್ನಾ? ಏಯ್, ಇವನೇ ನಮ್ಮ ಆಯುಧ ಕಂಡ್ರು.
ಪತ್ರಕ್ಕೆ ಹೆಬ್ಬೆಟ್ಟು ಹಾಕ್ತೀಯಾ ಅಥವಾ ನಿನ್ ಹೆಂಡತಿನ ಸಾಯಿಸ್ಬಿಡ್ಲಾ? ಭದ್ರಾ ಅಲ್ಲ, ಭದ್ರಾವತಿ. ಭದ್ರಾವತಿ. ಎದೇಳೋ, ಎದೇಳು. ಇದೇ ಕಣ ನಾನು ಬಯಸ್ತಾ ಇದ್ದಿದ್ದು. ನಿನಗೆ ಹಳೇದ್ ನೆನಪು ಬರ್ಬೇಕು. ನಿನಗೆ ಹುಟ್ಟಿರೋ ಆ ಪುಣ್ಯ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ನಿನಗೆ ಗೊತ್ತಾಗ್ಬೇಕು. ನನ್ನ ಮಗಳು ಪುಣ್ಯ, ನನ್ನ ಪುಣ್ಯ ಎಲ್ಲಿದ್ದಾಳೆ? ನನ್ನ ಪುಣ್ಯ ಹೇಗಿದ್ದಾಳೆ? ಎಲ್ಲಿದ್ದಾಳೆ? ಏಯ್, ನಿನ್ನ ಹೆಂಡತಿನ ಸಾಯಿಸಿ ನಿನ್ನ ಈ ಸ್ಥಿತಿಗೆ ತಂದು ನಿಲ್ಸಿದ್ದೀನಲ್ಲ, ನನ್ನ ಹತ್ರನೇ ಇದ್ದಾಳೆ ಕಣೋ ನಿನ್ನ ಮಗಳು ಪುಣ್ಯ. ಅಂದಾಗೆ ನಿನ್ನ ಮಗಳು ಪುಣ್ಯ ಈಗ ಮದುವೆ ತಯಾರಿಯಲ್ಲಿದ್ದಾಳೆ. ನನ್ನ ಮಗಳಿಗೆ ಮದುವೆ ಆಗ್ತಿದ್ಯಾ? ಭದ್ರಾವತಿ, ನನ್ನ ಮಗಳನ್ನ ನಾನು ನೋಡ್ಬೇಕು. ನನ್ನ ಮಗಳನ್ನ ನಾನು ನೋಡ್ಬೇಕು. ಕಷ್ಟ ಪಡ್ಬೇಡ ಪರಮೇಶ. ಈಗ ನಿನ್ನ ಮಗಳು ಮದುವೆ ಆಗಿ ಸೊಸೆ ಆಗಕ್ ಹೊರಟಿರೋದು ಯಾರ ಮನೆಗೆ ಅಂತ ಗೊತ್ತಾ? ನಮ್ಮ ಗರುಡ ವಂಶದ ಮನೆಗೆ, ಧನಂಜಯ್ ವರ್ಮನ ಮನೆಗೆ. ಆ ರಾಕ್ಷಸನ್ ಮನೆಗ? ಅದ್ ನಡಿಬಾರ್ದು, ಅದ್ ನಡಿಬಾರ್ದು. ಏಯ್, ಏನೋ ನಿನ್ನ ಮಗಳಿಗಿಂತನೂ ರಾಕ್ಷಸನ ನಮ್ಮಣ್ಣ. ಆದ್ರೆ ಆ ಮದ್ವೆ ನಡೆಯೋದಿಲ್ವೋ? ನಿನ್ನ ಮಧ್ಯೆ ಇಟ್ಕೊಂಡು ನನ್ನ ಮಗಳ ಮದ್ವೆನ ನನ್ನ ಅಳಿಯನ್ ಜೊತೆ ಮಾಡಿಸ್ತೀನಿ. ಅದಾದ್ಮೇಲೆ ನಾಗನಿಧಿನ ಪಡ್ಕೋತೀನಿ. ಅಲ್ಲಿವರೆಗೂ ಇಲ್ಲೇ ಬಿದ್ದು ಸಾಯ್ ನೀನು. ಏಯ್, ತಪ್ಪಿಸ್ಕೊಳಕ್ ಏನಾದ್ರೂ ನೋಡಿದ್ರೆ ಅಲ್ಲಿ ಹೋಗಿ ನಿನ್ ಮಗಳನ್ನ ಸಾಯಿಸ್ಬಿಡ್ತೀನಿ ನೋಡು. ನನ್ನ ಮಗಳಿಗೆ ಏನು ಮಾಡಬೇಡ. ನನ್ನ ಮಗಳನ್ನ ನನಗೆ ತೋರಿಸು. ನನ್ನ ಮಗಳನ್ನ ಏನು ಮಾಡಬೇಡ. ಏಯ್, ಅಮ್ಮ ಭದ್ರಾವತಿ, ನಿನ್ ಕಾಲು ಹಿಡ್ಕೋತೀನಿ. ನನ್ನ ಮಗಳಿಗೆ ಏನು ಮಾಡಬೇಡ. ನನ್ನ ಮಗಳನ್ನ ನನಗೆ ತೋರ್ಸಮ್ಮ. ಬಿಡು. ನೋಡ್ರೋ, ಇವನು ಹುಷಾರು. ತಪ್ಪಿಸ್ಕೊಳಕ್ ಏನಾದ್ರೂ ಪ್ರಯತ್ನ ಪಟ್ರೆ ಇವ್ನ ಕಾಲಲ್ಲಿ ಕತ್ತರಿಸಾಕ್ಬಿಡಿ. ಆದ್ರೆ ಜೀವಂತವಾಗಿರ್ಬೇಕು. ಆಯ್ತಮ್ಮ. ಅಮ್ಮ ಪುಣ್ಯ, ಬೇಗ ಬಾ ಅಮ್ಮ, ತುಳಸಿಗೆ ಆರತಿ ಮಾಡ್ಬೇಕು. ಬರ್ತಾ ಇದ್ದೀನಮ್ಮ. ಛೇ, ಎಲ್ಲಿ ನೋಡಿದ್ರು ಮನೆ ಪೂರ್ತಿ ಹುಡುಗಿರೇ ಇದ್ದಾರೆ. ನನಗ್ ನೋಡಿದ್ರೆ ಇದನ್ನ ಕಟ್ಕೊಳ್ಳೋಕೆ ಬರಲ್ಲ. ಯಾರಾದ್ರೂ ನೋಡಿದ್ರೆ ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ. ಸ್ವಲ್ಪ ಇದನ್ನ ಕಟ್ಕೊಡ್ತೀಯಾ ಮೇಡಮ್? ನಿಮ್ಮನ್ನೇ ಕೇಳಿಸ್ತಾ? ನನ್ ಬಂಗಾರ ಅಲ್ವಾ? ಒಂದೇ ಒಂದ್ಸಲ ಇದು ನಾನು
ಏನಾಯ್ತು ಪುಣ್ಯ? ಇನ್ನೂ ನಿನ್ನ ತಂದೆ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಖಂಡಿತವಾಗ್ಲೂ ನಿನ್ನ ತಂದೆ ನಮ್ಮ ಮದ್ವೆಲ್ ಬಂದೇ ಬರ್ತಾರೆ ಅಂತ ಎಷ್ಟು ಸಲ ಹೇಳಿದ್ರು ನೀನು ಯೋಚನೆ ಮಾಡೋದು ಬಿಡಲ್ಲ ಅಲ್ವಾ? ನಾಳೆ ನಮ್ಮ ಮದುವೆ ಆಗುವಾಗ್ಲೂ ನೀನು ಹೀಗೆ ಇದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಪುಣ್ಯ. ನನ್ ಮನ್ಸಲ್ಲಿ ಎಷ್ಟು ಬೇಜಾರಿದೆ ಅಂತ ನಾನು ಯಾರಿಗೆ ಹೇಳೋದೀಗ? ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು ಅನ್ನಿಸ್ತಿದೆ. ಬೇಗಿದ್ನ ಕಟ್ಟು ಪುಣ್ಯ, ಎಲ್ರೂ ಅಲ್ಲಿ ಕಾಯ್ತಾ ಇದ್ದಾರೆ. ನನ್ನಿಂದ ಆಗಲ್ಲ ಅನಿರುದ್ಧ್, ನಾನು ಕಟ್ಟಲ್ಲ. ನಾನು ನಿನಗೆ ತೊಂದರೆ ಕೊಡ್ತಿದ್ರೆ ನನಗೆ ಕ್ಷಮಿಸು ಪುಣ್ಯ. ಅದು ಹಾಗಲ್ಲ ಅನಿರುದ್ಧ್. ಇರ್ಲಿ, ಪರವಾಗಿಲ್ಲ ಬಿಡು, ನಾನೇ ಹೇಗೋ ಇದನ್ನ ಕಟ್ಕೋತೀನಿ. ಅನಿರುದ್ಧ್, ಅನಿರುದ್ಧ್ ನಿಂತ್ಕೋ, ನಾನು ಕಟ್ತೀನಿ. ಇರು, ನಾನು ಕಟ್ತೀನಿ. ಬೇಡ ಅನಿರುದ್ಧ್, ನಾನು ಬೇಡ ಕಟ್ತೀನಿ. ಇರು ಅನಿರುದ್ಧ್, ದಯವಿಟ್ಟು ನನ್ನ ಮಾತು ಕೇಳ್ತೀಯಾ? ಬೇಕಾಗಿಲ್ಲ. ಅನಿರುದ್ಧ್, ಅನಿರುದ್ಧ್, ನಾನು ಕಟ್ತೀನಿ. ಅನಿರುದ್ಧ್, ಕಟ್ತೀನಿ ಅಂದೆ ತಾನೆ? ಸರಿ,